ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡುವೆ ಅಂದ್ರೆ ಅದಕ್ಕೆ ಹೇಳೋಕ್ಕಿಂತ ಮೊದಲು ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಸುಳ್ಳಿಲ್ವು ಅಂದರೆ ಇಲ್ಲಿ ಏನದು ಗನ್ ಏನದು ಕೊಂಬಿರುತ್ತಲ್ಲ, ಇಲ್ಲಿ ಏನಂತಾರೆ ಮರ್ತ್ಕೊಬಿಟ್ಟಿದ್ದೀನಿ ಗೈಸ್. ದಂತ ಜೊತೆ ಬಂದಿಲ್ಲ. ವಾವ್, ತುಂಬ ಕಡಿಮೆ ಬೆಲೆ, ತುಂಬ ಸಕ್ಕತ್ತಾಗಿದೆ ಗೈಸ್. ಇದು ಇನ್ಸ್ಟಾದಲ್ಲಿ ತುಂಬ ವೈರಲ್ ಆಗ್ಬೇಕಾದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀಶೋ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಗೈಸ್. ಇಷ್ಟು ಪಾರ್ಸಲ್ ತರಿಸಿದ್ದೀನಿ. ನಂಗೆ ಯಾವ್ದು ಇಷ್ಟ ಆಗಿದೆ ಅದು ಮಾತ್ರ ತರಿಸಿದ್ದೀನಿ ಈ ಸತಿ. ಪ್ರತಿ ಸಲ ನಾನು ಏನು ಮಾಡುವೆ ಅಂದರೆ ಅದಕ್ಕೆ ಹೇಳೋಕ್ಕಿಂತ ಮೊದಲು ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಪ್ರತಿ ಸಲ ಏನು ಮಾಡುವೆ ಹೇಳೋದು ಮಾಡ್ಬಿಟ್ಟು ಪ್ರತಿ ಸಲ ಏನು ಮಾಡುವೆ ಅಂತ ಅಂದರೆ ನಾನು ಫಸ್ಟು ಓಪನ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತಿದ್ದೆ ಇದು ಚೆನ್ನಾಗಿದೆಯೋ ಇಲ್ವೋ ರಿವೀಲ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ರಿವೀಲ್ ಮಾಡೋಣ ಅಂದ್ಬಿಟ್ಟು ಈ ಸತಿ ಏನು ಮಾಡಿದ್ದೀನಿ ಅಂತ ಅಂದರೆ ವಿಡಿಯೋ ಎದುರುಗಡೆನೇ ಓಪನ್ ಮಾಡೋಣ ಡ್ರೆಸ್ಗಳೆಲ್ಲನೂ ಅಂತ ಅಂದ್ಬಿಟ್ಟು ಡ್ರೆಸ್ಗಳು, ಪ್ಯಾಂಟು ಎಲ್ಲ ಮಕ್ಕಳವು ಎಲ್ಲ ತರಿಸಿದ್ದೀನಿ. ಒಂದೊಂದೇ ಓಪನ್ ಮಾಡೋಣ. ಯಾಕೆ ಫಸ್ಟ್ ಓಪನ್ ಮಾಡೋಣ? ಮಕ್ಕಳಿಂದನೇ ಸ್ಟಾರ್ಟ್ ಮಾಡೋಣ, ಲಾಸ್ಟಿಗೆ ನಂದು ತೋರಿಸೋಣ. ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ. ನಂದು ಸೂಪರ್ಗಿರೋ ಡ್ರೆಸ್ಗಳು ತರಿಸಿದ್ದೀನಿ, ಕುರ್ತಾನ. ಫಸ್ಟು ನಮ್ಮ ದಿವಂದು ಓಪನ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ದಿವಂಗ್ ಖುಷಿ ಬರ್ತಡೇ ದಿನ ಹಾಕೋಣ ನಮ್ಮ ದಿವಂಗೆ ಅಂದ್ಬಿಟ್ಟು ಬಟ್ಟೆ ತರಿಸಿದ್ದೆ. ಪ್ಯಾಂಟ್ ಮತ್ತು ಸೈಡಲ್ಲಿ ನಾನು ಇದಾಗ್ತಾ ಇರ್ತೀನಿ, ಅಮೌಂಟ್ ಎಷ್ಟು ಆಯಿತು, ಇದಕ್ಕೆ ಎಷ್ಟು ಕಡಿಮೆ ಬೆಲೆ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕಿರ್ತೀನಿ ಗೈಸ್. ಆಮೇಲೆ ಕಡಿಮೆ ತೊಗೊಂಡ್ರೂ ಚೆನ್ನಾಗಿರುತ್ತೆ, ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಒಂಚೂರು ಜಾಸ್ತಿ ತೊಗೋಬೇಕು ಅಂದರೆ ಹೊರಗಡೆ ಹೋಗೋ ಬರೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ದಿವಂಗೆ. ಒಂಚೂರು ದೊಡ್ಡದೇ ತರಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ ಈ ಕಲರು ಅಂದ್ಬಿಟ್ಟು ತರಿಸಿರೋದು ದಿವಂಗೆ. ಆಮೇಲೆ ಬೆಳೆಯ ಮಕ್ಳಿಗೆ ದೊಡ್ಡದೇ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ತರಿಸಿದ್ದೀನಿ. ಅವ್ನಿಗೆ ಎಲಿಫೆಂಟ್ ಅಂದರೆ ಇಷ್ಟ, ಅದಕ್ಕೆ ಎಲಿಫೆಂಟ್ ಇರೋ ಸಿಂಬಲ್ ತರಿಸಿದ್ದೀನಿ ಗೈಸ್. ಮಕ್ಳಿಗೆ ಈ ಥರ ಬಟ್ಟೆ ಎಲ್ಲ ಇಷ್ಟ ಆಗುತ್ತಲ್ವ. ಪ್ಯಾಂಟು ಮತ್ತು ಟೀ ಶರ್ಟ್, ಫುಲ್ ಸ್ಲೀವ್ಸ್ ಟೀ ಶರ್ಟು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಗೈಸ್, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ದಿವಂದು ಬಟ್ಟೆ. ನಾನು ಇಬ್ಬರು ಮಕ್ಳಿಗೂ ತರಿಸಿದ್ದೀನಿ. ಫಸ್ಟು ಬಟ್ಟೆ ನನ್ನ ಮಗಂದು. ಪ್ಯಾಂಟು ಕೂಡ ತುಂಬ ಚೆನ್ನಾಗಿದೆ, ಜೀನ್ಸ್ ಪ್ಯಾಂಟು. ನಾವು ಇವಾಗ ಹೊರ್ಗಡೆ ತೊಗೋತೀವಿ ಅಂದರೆ ತುಂಬ ಇದಕ್ಕೇ ಜಾಸ್ತಿ ರೇಟ್ ಹೇಳ್ತಾರೆ. ಮೀಶೋದಲ್ಲಿ ಕಡಿಮೆ ಸಿಗ್ತಿದ್ದೆ. ನಂಗೆ ನಿಜ ಇವಾಗ ಹೊರಗಡೆ ಹೋಗಿ ಪ್ಯಾಂಟು ಮತ್ತು ಟೀ ಶರ್ಟ್ ತೊಗೋಬೇಕು ಅಂದರೆ ತುಂಬಾ ಆಗುತ್ತೆ. ಅಂದರೆ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತಿರೋದು. ಇಲ್ಲೂ ಸ್ವಲ್ಪ ಅಲ್ಲಿಗಿಂತ ಕಡಿಮೆ ಅಮೌಂಟು. ನಾವು ಬರೀ ಟೀ ಶರ್ಟ್, ರೆಡ್ ಕಲರ್ ಟೀ ಶರ್ಟ್ ಮತ್ತು ಇಬ್ರಿಗೂ ಒಂದೇ ರೀತಿ ಇರಬೇಕು, ಇಬ್ಬರು ಮಕ್ಳಿಗೊಂದು ತೊಗೊಬರಕ್ಕೆ ಹೋಗಿದ್ದು. ಒಂದೊಂದಕ್ಕೇ 300 ರೂಪಾಯಿ ಹೇಳಿದ್ರು, ಒಂದು ಟೀ ಶರ್ಟ್ಗೆ. ಇದೆರಡು ಸೇರಿ ಒಂದು ಸೈಡಲ್ಲಿ ಅಮೌಂಟ್ ಹಾಕಿರ್ತೀನಿ, ನೀವೇ ನೋಡ್ಕೊಬಿಡಿ ಗೈಸ್. ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು ಇದು. ಆಮೇಲೆ ನೆಕ್ಸ್ಟು ನಮ್ಗೆ ಇದು ಖುಷಿ ತೆಗಿಯೋಣ. ವಾವ್, ಚೆನ್ನಾಗಿ ಬಂದಿದೆ ಇದು ಪ್ಯಾಂಟ್. ವಾವ್, ನಾನು ಅಲ್ಲಿ ನೋಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಇದು. ಇಬ್ಬರು ಮಕ್ಳಿಗೂ ಏಜ್ ಈಗ ಒಂದು ಸ್ವಲ್ಪ ದೊಡ್ಡದೇ ಬುಕ್ ಮಾಡಿದ್ದೀನಿ, ಬೇಕಾಗುತ್ತೆ ಮಕ್ಳಿಗೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ವಾವ್, ಚೆನ್ನಾಗಿ ಕಾಣುತ್ತೆ ನಮ್ಮ ಖುಷಿಗೆ ಅಂದ್ಬಿಟ್ಟು. ನೋಡಿ, ಖುಷಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಅಮೌಂಟ್ ಎಲ್ಲ ನಾನು ಸೈಡಲ್ಲಿ ಹಾಕ್ತಾ ಇರ್ತೀನಿ, ನಿಮಗೆ ಬೇಕಿದ್ರೆ ನಿಮ್ಮ ಮಕ್ಳಿಗೂ ಕೂಡ ತಗೊಳ್ಳಿ. ಕ್ವಾಲಿಟಿ ತುಂಬ ಸಖತ್ತಾಗಿದೆ, ಕ್ವಾಲಿಟಿನೂ ಕೂಡ ಗೈಸ್. ವಾವ್, ನಂಗೆ ತುಂಬ ಇಷ್ಟ ಆಯ್ತದೆ. ನಮ್ಮ ಖುಷಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ, ಜೀನ್ಸ್ ಪ್ಯಾಂಟು ಹೊರ್ಗಡೆ ತಗೋತೀವಿ ಮಕ್ಳಿಗೆ ಅಂದರೆ ಜಾಸ್ತಿನೇ ಹೇಳ್ತಾರೆ. ಜೋಬೆಲ್ಲ ಇದೆ ಮಕ್ಳಿಗೆ, ಜೋಬಿರೋ, ನಮ್ಮ ಮಕ್ಳಿಗಂತೂ ಜೋಬಿರೋ ಪ್ಯಾಂಟ್ ಬೇಕು, ಜೋಬಿರೋ ಪ್ಯಾಂಟ್ ಬೇಕು ಅಂತ ಹೇಳ್ತಾರೆ. ತುಂಬ ಇಷ್ಟಪಡ್ತಾರೆ ನಮ್ಮ ಮಕ್ಕಳು. ಈ ಡಿಸೈನ್ ಆಗಿದೆ ನೋಡಿ ಗೈಸ್, ಇಲ್ಲಿ ಜೋಬು ಮತ್ತು ಇಲ್ಲಿ ಜೋಬು ಮತ್ತು ಇಲ್ಲೂ ಕೂಡ ಜೋಬ್ ಇದೆ. ಡಿಸೈನ್ ಆಗಿದೆ, ಒಳ್ಳೆ ಪ್ಯಾಂಟ್. ಇಷ್ಟ ಆಗುತ್ತೆ ನಮ್ಮ ಇಬ್ಬರು ಮಕ್ಳಿಗೆ. ನೆಕ್ಸ್ಟು ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ ಗೈಸ್, ಅದಕ್ಕೋಸ್ಕರ ಮಕ್ಕಳಿಗೆ ಸ್ಲೀವು ಇರೋ ಅಂತ ಬನೀನ್ ರೀತಿ ಇರುತ್ತಲ್ಲ, ಆ ರೀತಿ ಇರೋ ಸ್ಲೀವ್ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸೆಕೆ ಟೈಮಲ್ಲಿ ನಾವೇನೋ ಹೇಳ್ಕೊತೀವಿ, ಫ್ಯಾನ್ ಹಾಕೋತೀವಿ ಅಂದರೆ ಅವರು ಹಾಕೋತಾರೆ, ಕೇಳ್ತಾರೆ. ಸೆಕೆ ಆಗ್ತಿರೋದು ಒಬ್ಬೊಬ್ರು ಒಂದೊಂದು ಮಕ್ಕಳು ಇನ್ನು 3 ತಿಂಗಳು ಅಲ್ಲ
3 ತಿಂಗಳು ಮಕ್ಕಳು 5 ತಿಂಗಳು ಮಕ್ಕಳು ಎಲ್ಲರೂ ಅಳ್ತಾರೆ. ಅಂದರೆ ಸೆಕೆ ಟೈಮಲ್ಲಿ ಮಕ್ಕಳು ಹೇಳ್ಕೊಳಲ್ಲ, ಅಳೋದು ರಚ್ಚೆ ಮಾಡೋದು. ನಮ್ಮ ಖುಷಿ 3 ವರ್ಷ ಇವಾಗ, ಅವನಿಗೆ ಅಳೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಅವ್ನು ಸೆಕೆ ಅದು ಇದು ಅಂತ ಹೇಳ್ಕೊಳಲ್ಲ. ನಮ್ಮ ದಿವ ಆದರೆ ಹೇಳ್ಕೊತಾನೆ ಆ ರೀತಿ. ಅದಕ್ಕೋಸ್ಕರ ಫಸ್ಟೇನೆ ತರಿಸ್ಬಿಟ್ಟಿದ್ದೀನಿ ಗೈಸ್. ತುಂಬ ಚೆನ್ನಾಗಿದೆ ನಮ್ಮ ಮಕ್ಳಿಗೆ ಟೀ ಶರ್ಟು. ಈ ದುಡ್ಡು ಅಮೌಂಟು ಸೈಡಲ್ಲಿ ಹಾಕಿದ್ದೀನಿ ಗೈಸ್. 3 ಟೀ ಶರ್ಟ್ ಬಂದಿದೆ. ತುಂಬ ಚೆನ್ನಾಗಿದೆ ಗೈಸ್ ನಮ್ಮ ಮಕ್ಳಿಗೆ. ಮೂರು ಕಲರ್ಸ್ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಗೈಸ್. ನಂಗಂತೂ ಇಷ್ಟ ಆಯಿತು. ಮತ್ತೆ ಒಂದು ಕೋಮ್ ತರಿಸಿದೆ ಗೈಸ್. ಮನೇಲಿ ತಲೆ ಬಾಚ್ಕೊಳ್ಳೋಕ್ಕೆ ಕೋಮ್ ತುಂಬಾ ಇದೆ, ಆದ್ರೂ ನನಗೆ ತುಂಬ ಸಿಕ್ಕಾಗುತ್ತೆ. ನಾನು ಚುಕ್ಕೋಳಿದ್ನೂ ತುಂಬ ಸಿಕ್ಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಕೋಮ್ ತರಿಸಿದ್ದೀನಿ. ಇದರಿಂದ ಸಿಕ್ಕ ಬೇಗ ತಕ್ಕೋಬೋದು ಅಂತ ಅಂದ್ಬಿಟ್ಟು. ಕೂದಲು ಜಾಸ್ತಿ ಬರಲ್ಲ ಇದರಿಂದ ಅಂದ್ಬಿಟ್ಟು. ಇವಾಗ ಸಿಕ್ಕಾದಾಗ ಕೂದಲೆಲ್ಲ ಬೇಗ ಬೇಗ ಬಾಚ್ಬೇಕಾದ್ರೆ ಕೂದಲೆಲ್ಲ ಬಂದ್ಬಿಡುತ್ತೆ. ಆದರೆ ಇದರಲ್ಲಿ ತುಂಬ ಅಷ್ಟು ಕೂದಲು ಹಾಳಾಗಲ್ಲ, ಕೂದಲು ಹಾಳಾಗಲ್ಲ. ಮತ್ತು ಸಿಕ್ಕಾಗಬೇಕಾದ್ರೆ ಕೂದಲೆಲ್ಲ ಬಂದ್ಬಿಡುತ್ತೆ. ಆ ರೀತಿ ಏನೋ ಬರಲ್ಲ ಅಂತ. ನನಗೆ ತಲೆ ಬಾಚ್ಕೊಂಡು ಬಂದ್ರೂ ತಕ್ಷಣಕ್ಕೆ ಸಿಕ್ಕಾಗ್ಬಿಡುತ್ತೆ. ಇಷ್ಟೇ ಕೂದಲು ತಗೊಂಡು ಕೂದಲು ಒಂದೇ ಒಂದು ಬಂದಿದೆ ಅಷ್ಟೇ. ತುಂಬ ಚೆನ್ನಾಗಿದೆ ಕೋಮುನು. ಮತ್ತೆ ಇದೇನು ತರಿಸಿದ್ದೀನಿ, ಇದೇನಿರ್ಬೋದು. ಓ, ತುಂಬ ಚಿಕ್ಕದಂಗೆ ಅಂತ ಅನಿಸ್ತಿದೆ. ನಾನು ವಿಡಿಯೋದಲ್ಲಿ ಮೀಶೋದಲ್ಲಿ ನೋಡಿದಾಗ ಪಿಕ್ಚರಲ್ಲಿ ತುಂಬ ದೊಡ್ಡದು ಅಂದ್ಕೊಂಡಿದ್ದೆ. ನಾನು ಗಣೇಶ ತರಿಸಿದ್ದೆ ಗೈಸ್. ಮನೆ ಬಾಗಿಲಲ್ಲಿ ಗಣೇಶ ಹಾಕಿದ್ದು ನಾವು. ಅದು 5 ಮುಖ ಇದ್ದಿದ್ದು ಗಣೇಶ. ಆ ಥರ ಗಣೇಶ ಫೋಟೋ ಹಾಕಿದ್ದು. ಮತ್ತೇ ಗಣೇಶ ತೆಗ್ದಾಕಾದ್ಮೇಲೆ ಯಾಕೋ ದೃಷ್ಟಿ ಆದಂಗೆ ಅನಿಸಿತ್ತು ನಮಗೆ ಅಂದ್ಬಿಟ್ಟು ಆ ಥರದ್ದು ಹುಡುಕ್ತೆ ಎಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಗಣೇಶ ಮೂರ್ತಿ ತರಿಸ್ಕೊಂಡಿದ್ದೀನಿ. ಇದು ಬಾಗಿಲಿಗೆ ಹಾಕಿದ್ರೆ, ಗಣೇಶ ಬಾಗಿಲಲ್ಲಿದ್ದರೆ ತುಂಬ ಒಳ್ಳೆಯದಾಗಿತ್ತು ನಮಗೆ. ಅದಕ್ಕೋಸ್ಕರ ಈ ಥರ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಸುಳ್ಳಿಲ್ವು ಅಂದರೆ ಇಲ್ಲಿ ಏನಂತ ಏನದು ಕೊಂಬಿರುತ್ತಲ್ಲ, ಇಲ್ಲಿ ಏನಂತಾರೆ ಮರ್ತ್ಕೊಂಡಿದ್ದೀನಿ ಗೈಸ್. ದಂತನ ಕರೆಕ್ಟ್. ಅದಿಲ್ಲ. ಈ ಕಡೆ ಸೈಡ್ ಇದೆ, ಈ ಕಡೆ ಸೈಡ್ ಇಲ್ಲ. ಒಂದೊಂದ್ರಲ್ಲಿ ಆ ಥರ ಇರುತ್ತೆ. ಈ ಕಡೆ ಒಂದರಲ್ಲಿ ಇರಲ್ಲ, ಒಂದರಲ್ಲಿ ಇರುತ್ತೆ, ಒಂದರಲ್ಲಿ ಮುರಿದೋಗಿರೋ ಥರ ಇರುತ್ತೆ. ಆ ರೀತಿ ಒಟ್ಟಲ್ಲಿ ಚೆನ್ನಾಗಿದೆ. ಆ ಥರ ಏನು ಅನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ದೃಷ್ಟಿ ಗಣೇಶ ಹಾಕಿದ್ರೆ ಮನೆ ಬಾಗಿಲಿಗೆ ತುಂಬ ಚೆನ್ನಾಗಿರುತ್ತೆ. ಕವರಲ್ಲೇ ಕಡೆ ಹಾಕ್ಬಿಡೋಣ. ಆಮೇಲೆ ನಾನು ಡ್ರೆಸ್ ತೋರಿಸ್ತೀನಿ. ಡ್ರೆಸ್ ಬೇಡ, ಇದೇನು ನೋಡೋಣ ಗೈಸ್. ನಾನು ಆಗಲೇ ಓಪನ್ ಮಾಡಿದ್ದೆ ಸ್ವಲ್ಪ ಅಂದರೆ ಫುಲ್ ಓಪನ್ ಮಾಡಿ ನೋಡಿಲ್ಲ ಗೈಸ್. ಕವರು ತುಂಬ ಇದಾಗ್ಬಿಡುತ್ತೆ, ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಕವರೆಲ್ಲ ಓಪನ್ ಮಾಡ್ಕೊಂಡಿದ್ದೆ. ಬೇಗ ಬೇಗ ತೆಗೆದುವಂತೆ ಬಾಕ್ಸ್ ಓಪನೇ ಆಗಿಲ್ಲ ಕವರ್. ಪ್ರತಿ ಸಲ ನನ್ನ ಹಸ್ಬೆಂಡ್ನ ಕರ್ಕೊಂಬರುವೆ ಓಪನ್ ಮಾಡ್ಬೇಕಾರೆ, ಅಂದರೆ ಮೀಶೋ ಪ್ರಾಡಕ್ಟ್ ಎಲ್ಲನೂ. ಈ ಸತಿ ನನ್ನ ಹಸ್ಬೆಂಡ್ ಯಾಕೆ ಬಂದಿಲ್ಲ ಅಂದರೆ ಅವರು ಕ್ರಿಕೆಟ್ ನೋಡ್ತಿದ್ದಾರೆ ಗೈಸ್, ಅದರಿಂದ ನನ್ನ ಜೊತೆ ಬಂದಿಲ್ಲ. ವಾವ್, ಬ್ಯೂಟಿಫುಲ್ ಕ್ಲಿಪ್. ವಾವ್, ಸಖತ್ತಾಗಿದೆ ಗೈಸ್. ಇದಂತೂ ಸೂಪರ್ ಆಗಿದೆ. ನಾನು ಫೋಟೋದಲ್ಲಿ ನೋಡಿದ್ಕೂ ಇಲ್ಲಿ ಬಂದಿರೋದ್ಕೂ ನನಗಂತೂ ತುಂಬ ಇಷ್ಟ ಆಯಿತು. ಕೂದಲಿಗೆ ಹಿಂಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಸರಿ, ಹಾಕೊಂಡು ತೋರಿಸ್ತೀನಿ. ವಾವ್, ಸಕ್ಕತ್ತಾಗಿದೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಹಿಂದೆಯಿಂದ ಹಾಕ್ಕೊಂಡು ತೋರಿಸ್ತೀನಿ. ನನ್ನ ಹಸ್ಬೆಂಡು ಆ ಥರ ಸಕ್ಕತ್ತಾಗಿದೆ ಗೈಸ್. ನಿಮಗೆ ಇಷ್ಟ ಆಗ್ಬೋದು. ಇದು ಹೊರಗಡೆ ಹೋಗ್ಬೇಕಾದ್ರೆ ಈ ಥರದ್ದು ಹಾಕೊಂಡು ಹೋಗೋಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ. ತುಂಬ ಇಷ್ಟ ಆಯಿತು ಗೈಸ್. ಇದು
ನೆಕ್ಸ್ಟು ಏನು ಓಪನ್ ಮಾಡೋಣ? ಪ್ಯಾಂಟ್ ಗೈಸ್, ಪ್ಯಾಂಟ್ ತರಿಸಿದೆ ಹೆಣ್ಮಕ್ಳಿಗೆ. ಈ ಶೆಕೆ ಬೇಸಿಗೆಲಂತೂ ಪ್ಯಾಂಟ್ಗಳು ತುಂಬ ಫ್ರೀ ಆಗಿರಬೇಕು. ಆಮೇಲಿಂದ ಮತ್ತು ಇನ್ನೊಂದು ಏನಂತಂದರೆ ನಮ್ಗೆ ಪ್ಯಾಂಟ್ಗಳು ತುಂಬ ಯೂಸ್ ಆಗುತ್ತೆ ಗೈಸ್. ಪ್ಯಾಂಟ್ಗಳು ಯಾವಾಗ್ಲೂ ಲೆಗಿನ್ಸ್ ಪ್ಯಾಂಟು, ಅದು ಪ್ಯಾಂಟ್, ಆ ಥರ ಪ್ಯಾಂಟ್ ಅಂತ ಇರ್ತೀವಿ. ಈ ಪ್ಲಾಜೋ ಪ್ಯಾಂಟ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ ಗೈಸ್, ತುಂಬಾ ಸಖತ್ತಾಗಿದೆ. ನಾನು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಪ್ಯಾಂಟ್ ಕೊಡ್ತಿದ್ದಾರಲ್ಲ ಇಷ್ಟು ಕಡಿಮೆ ಬೆಲೆಗೆ ಅಂತ. ನಿಜವಾಗ್ಲೂ ಸಖತ್ತಾಗಿದೆ ಗೈಸ್. ವಾವ್, ಸಖತ್ತಾಗಿದೆ. ಕೈಯಲ್ಲಿ ಮುಟ್ಟಕ್ಕೆ ಒಂಥರ ಸ್ಮೂತಾಗಿ ತಳುಗ್ ಸಖತ್ತಾಗಿದೆ ಗೈಸ್. ಅದು ಎಷ್ಟು ಪ್ಯಾಂಟ್ ಇದೆ ಗೈಸ್? 1 2 3 4 5 ಪ್ಯಾಂಟ್ಸ್ ಸಿಗ್ತಿದೆ ನಿಮಗೆ. ಎಲ್ಲನೂ ಓಪನ್ ಮಾಡಿಬಿಡೋಣ, ನೋಡೋಣ, ಚೆಕ್ ಮಾಡಬೇಕಲ್ಲ ಗೈಸ್. ವಾವ್, ಎಷ್ಟು ಸಕ್ಕತ್ತಾಗಿದೆ ಗೈಸ್ ಗೊತ್ತಾ, ತುಂಬ ಚೆನ್ನಾಗಿದೆ, ಕಲರ್ ಆಗಿದೆ. ಎಲ್ಲ ಬಟ್ಟೆಗೂ ಮ್ಯಾಚಿಂಗ್ ಆಗಿ ಹಾಕೋಬೋದು. ಬ್ಲ್ಯಾಕ್ ಇದ್ಬಿಟ್ರೆ ಸಾಕು, ಎಲ್ಲ ಬಟ್ಟೆಗೂ ಮ್ಯಾಚಿಂಗ್ ಹಾಕೋಬೋದು. ಅದರಲ್ಲಿ ಗ್ರೀನು, ಬ್ರೌನು, ಬ್ಲೂ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಪರ್ಪಲ್ ನೋಡಿ, ಗ್ರೇ ಕಲರ್ ಇದು. ವಾವ್, ಶೈನು ಇದೆ ಗೈಸ್. ಪ್ಯಾಂಟ್ ತುಂಬ ಶೈನ್ ಆಗಿದೆ, ತುಂಬ ಚೆನ್ನಾಗಿದೆ ತೊಳುಗೆ. ನನಗಂತೂ ಈ ಪ್ಯಾಂಟ್ ತುಂಬ ಇಷ್ಟ ಆಯಿತು ಗೈಸ್, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ನಾನು ಎಲ್ಲ ಇದಕ್ಕೆ ಬಟ್ಟೆಗಾಗಲಿ ಯಾಕೆ ಆಗಲಿ ಟಾಪ್ಗಳಿಗೆಲ್ಲ ನಾನು ಬ್ಲ್ಯಾಕೇ ಯೂಸ್ ಮಾಡೋದು. ವಾವ್, ಸಖತ್ತಾಗಿದೆ ಗೈಸ್. ನಿಮಗೆ ಬೇಕಿದ್ರೆ ಬೇಗ ಹೋಗಿ ಲಿಂಕ್ ಕೊಟ್ಟಿರ್ತೀನಿ ಗೈಸ್, ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ. ತುಂಬ ನನಗೆ ಎಲ್ಲದಕ್ಕಿಂತ, ನಮ್ಮ ಮಕ್ಕಳು ಬಟ್ಟೆಗಿಂತ ಎಲ್ಲದಕ್ಕಿಂತ ಈ ಪ್ಯಾಂಟ್ಗಳು ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್. ಅಷ್ಟು ಸಖತ್ತಾಗಿದೆ. ಕ್ವಾಲಿಟಿ ಮುಟ್ಟಕ್ಕೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಹಾಕೊಳ್ಳೋಕ್ಕೆಲ್ಲ ತುಂಬ ಸಖತ್ತಾಗಿದೆ, ಕಂಫರ್ಟ್ ಆಗೈತೆ. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಅದಂತೂ. ಆಮೇಲೆ ನಾನು ಇದೇನಕ್ಕೆ ತರ್ತಿದ್ದೀನಿ ಅಂತ ಅಂದರೆ, ಇದು ಹೆಣ್ಣು ಮಕ್ಕಳದು ಪಾಪದು ಬಟ್ಟೆ ಗೈಸ್. ನಮ್ಮ ಖುಷಿ ಬರ್ಡೇ ಇದೆ ಮಾರ್ಚ್ 1ನೇ ತಾರೀಕು. ಅದರಿಂದ ನಾನು ನಮ್ಮ ಖುಷಿಗೆ ಫ್ರಾಕ್ ಹಾಕಿ ಫೋಟೋ ಶೂಟ್ ಮಾಡೋಣ ಅಂತ ತರಿಸಿದ್ದೆ. ಆಮೇಲೆ ನಿಮ್ಗೂ ಕೊಡ್ಬೋದಲ್ಲ, ನಿಮ್ಮ ಮನೇಲೂ ಹೆಣ್ಮಕ್ಳಾಗಿರ್ತಾರೆ, ನಮ್ಮ ಮನೆಯಲ್ಲ ಗಂಡು ಪಾಪು, ನಿಮ್ಗೂ ಒಬ್ರೊಬ್ರಿಗೆ ಹೆಣ್ಣು ಪಾಪು ಆಗಿರುತ್ತಲ್ಲ, ಅದರಿಂದ ಅವರು ತಗೊಳ್ಳಿ ಅಂದ್ಬಿಟ್ಟು ತರಿಸಿದ್ದೀನಿ. ತುಂಬ ಸಕ್ಕತ್ತಾಗಿದೆ, ಕಲರು ಕೂಡ ತುಂಬ ಚೆನ್ನಾಗೂ ಕಾಣುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ, ತುಂಬ ಕಡಿಮೆ ಬೆಲೆ. ನಾವು ಅಂಗಡಿಗೆ ಹೋಗ್ತೀವಿ, ನಿಜವಾಗ್ಲೂ ನಾನು ಇದರದ್ದು ಅಂಗಡೀಲಿ ನಮ್ಮ ಅಕ್ಕನ ಮಗಳಿಗೇನೋ ತಗೊಂಡು ಹೋಗಿದ್ದೆ ಗೈಸ್, ತುಂಬ ರೈಟ್ ಹೇಳಿದ್ರು. ಇಲ್ಲಿ ಮೀಶೋದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆ, ಸೂಪರಾಗಿದೆ. ಇಲ್ಲಿ ಮೇಲೆ ಕಟ್ಟೋದು ಗೈಸ್, ಇದಾಕು ನಮ್ಮ ಖುಷಿ ಫೋಟೋ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಾನಂತೂ ತುಂಬ ಆಸೆ ಇದ್ದಿತ್ತು, ಹೆಣ್ಣು ಪಾಪು ಆಗಿದ್ರೆ ಆ ಪಾಪಗೆ ಹಾಕ್ಬೋದಾಗಿತ್ತು ಅಂತ ಅಂದ್ಬಿಟ್ಟು. ಈ ಫ್ರಾಕ್ ವಾಪಸ್ ಮಾಡಲ್ಲ, ಮಡಿಕೊಂಡಿರ್ತೀನಿ. ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಪಾಪು ಆದಾಗ ಅವ್ರಿಗೆ ಕೊಡ್ತೀನಿ ಗೈಸ್. ನಮ್ಮ ಮಗಂಗೆ ಒಂದೇ ಒಂದ್ಸಲಿ ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ. ಅಂದರೆ ನನ್ನ ಮಗಂಗೆ ಫೋಟೋ ಶೂಟಿಗೆ ಒಂದೇ ಟೈಮ್ಗೆ ಹಿಂಗೆ ಫೋಟೋ ತೆಗೆದು ಹಿಂಗೆ ಬಿಚ್ಚಾಕೋದು ಅಷ್ಟೇ. ಫುಲ್ ಹೊಸ ಫ್ರಾಕ್ ಅಲ್ವಾ, ತುಂಬ ಇಷ್ಟ ಆಯಿತು ಗೈಸ್. ನನಗೆ ತುಂಬ ಇಷ್ಟ ಆಯಿತು ಈ ಫ್ರಾಕು. ನಾನು ತುಂಬ ಆಸೆಗಿದ್ದೆ ನಂಗೆ ಹೆಣ್ಣು ಪಾಪು ಹೋಗುತ್ತೆ ಅಂತ. ಅವಾಗ ತುಂಬ ಲೈಕ್ ಮಾಡಿ ಮಡಿಕೋತಿದ್ದೆ, ನಮ್ಮ ಪಾಪಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತ. ಇದನ್ನ ನೋಡ್ತಿದ್ರೆ ತುಂಬ ಹೆಣ್ಣು ಪಾಪನೇ ನೆನಪಾಗ್ತಿದೆ ನನಗೆ ರೆಡಿ ಮಾಡೋದಂದರೆ ತುಂಬ ಇಷ್ಟ ಗೈಸ್. ಅದರಿಂದ ಈ ಫ್ರಾಕ್ ಅಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ನಿಮ್ಮ ಮಕ್ಳಿಗೂ ಕೂಡ ಹೆಣ್ಮಕ್ಳಿದ್ರೆ ತಗೊಳ್ಳಿ ಗೈಸ್. ನಿಮ್ಮ ಗಂಡು ಮಕ್ಳಿದ್ರು ಫೋಟೋ ಶೂಟಿಂಗ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗಾರು ಕೊಡ್ಬೋದು. ಒಂದ್ಸಲಿ ಅಲ್ವಾ ಹಾಕೋದು. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನನಗೆ ತುಂಬ ಇಷ್ಟ ಆಗಿದ್ದ ಡ್ರೆಸ್ ಲಾಸ್ಟಲ್ಲಿ ತೆಗಿತೀನಿ ಗೈಸ್. ಇದೂ ಇಷ್ಟನೇ, ಅಂದರೆ ತುಂಬ ಇಷ್ಟ ಆಗಿದ್ದು ಲಾಸ್ಟಲ್ಲಿ ತೆಗಿತೀನಿ ಡ್ರೆಸ್. ನಂದು ಎರಡೇನೆ ತರಿಸಿದ್ದೀನಿ ನನಗೆ. ಪ್ಯಾಂಟ್ ಗೈಸ್, ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಪ್ಯಾಂಟು ಪ್ಲಾಜೋ ಪ್ಯಾಂಟ್ ಥರ ಬಂದಿದೆ ಗೈಸ್. ಇದು ತುಂಬ ಇಷ್ಟ ಆಯಿತು. ಇದು ಪ್ಲಾಜೋ ಪ್ಯಾಂಟ್ ಥರ ಬಂದಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಕೊಂಡು ತೋರಿಸಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಬಟ್ಟೆ ಅನಿಸುತ್ತೆ.
ಈ ಕಲರಲ್ಲೇ ತರಿಸಿದ್ದೀನಿ ನಾನು, ಪಾಪದ ಬಟ್ಟೆ ಕಲರಲ್ಲೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಆಫೀಸ್ಗಳಿಗೆಲ್ಲ ಹೋಗ್ತಾರಲ್ಲ, ಕಂಪ್ನಿಗೆ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ, ಅಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಕುರ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಸ್ಲೀವ್ ಇದೆ, ಹಾಫ್ ಸ್ಲೀವ್, ಫುಲ್ ಹಾಫ್ ಸ್ಲೀವ್ ಇದೆ. ಈ ಕಡೆಗೆ ಹಾಫು ಅಲ್ಲ, ಈ ಕಡೆಗೆ ಸ್ಲೀವ್ ಫುಲ್ಲು ಅಲ್ಲ. ಇಲ್ಲಿವರೆಗೆ ಬರಲ್ಲ, ಇಲ್ಲಿವರೆಗೆ ಬರುತ್ತೆ ಗೈಸ್. ಇಲ್ಲಿವರೆಗೆ ಸ್ಲೀವ್ ಇದೆ. ತುಂಬ ಸಕ್ಕತ್ತಾಗಿದೆ ಇದಂತೂ, ನಂಗೆ ತುಂಬ ಇಷ್ಟ ಆಯಿತು. ವಾವ್, ದೇವಸ್ಥಾನಗಳಿಗೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಇದಂತೂ. ಇದು ಇಷ್ಟ ಆಯಿತು ಗೈಸ್ ನನಗೆ. ಒಂಥರ ನನಗೆ ಅಂದರೆ ನಾನು ರಿಯಾಕ್ಷನ್ ಕೊಡೋದೇ ಈ ಥರ ಫುಲ್ಲು ಬಂದ ತಕ್ಷಣ ನೋಡಿಬಿಟ್ರೆ ವಾವ್ ಇಷ್ಟು ಚೆನ್ನಾಯ್ತಾ ಅಂತ ಅನಿಸುತ್ತೆ. ಹೊರ್ಗಡೆ ತೊಗೊಳೋದ್ಕಿಂತ ಮೀಶೋದಲ್ಲಿ ತುಂಬ ಕಡಿಮೆ ಸಿಕ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಗೈಸ್ ನನಗೆ. ನೆಕ್ಸ್ಟ್ ಇದು ತುಂಬ ಅಂದರೆ ನಾನು ತುಂಬ ವೈರಲ್ ಆಗ್ತಿದ್ದು ಗೈಸ್ ಇನ್ಸ್ಟಾದಲ್ಲೆಲ್ಲ ನೋಡಿ, ಈ ಥರ ತೊಗೊಳ್ಳೇಬೇಕು, ಜಾಸ್ತಿ ಆದರೂ ಪರವಾಗಿಲ್ಲ, ಈ ಮದುವೆ ಫಂಕ್ಷನ್ಗಳಿಗೆಲ್ಲ ಸಿಂಪಲ್ಲಾಗಿ ಹಾಕೊಂಡು ಹೋಗೋಕ್ಕೆಲ್ಲ ತುಂಬ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿದೆ ಅದೇ ರೀತಿ. ಆಮೇಲೆ ನಂಗೆ ಈ ಕಲರು ಕೂಡ ತುಂಬ ಇಷ್ಟ, ಬ್ಲೂ ಕಲರು, ನೀಲಿ ಡಾರ್ಕ್ ನೀಲಿ. ಪ್ಯಾಂಟ್ ನೋಡಿ, ಪ್ಯಾಂಟ್ ಗೈಸ್, ಇದು ಪ್ಯಾಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜೋಬೆಲ್ಲ ಆಯ್ತಾ, ಏನು ಜೋಬೆಲ್ಲ ಬೇಡ, ಇಲ್ಲ. ಆಮೇಲೆ ವೇಲು, ವಾವ್ ಗೈಸ್, ತುಂಬ ಚೆನ್ನಾಗಿದೆ ವೇಲು ಕೂಡ. ನಂಗೆ ತುಂಬ ಇಷ್ಟ ಗೈಸ್. ನಂಗೆ ಕಾಲೇಜ್ಗೆ ಹೋಗ್ಬೇಕಾರೆ ಹಿಂಗೆ ಹಾಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ, ತುಂಬ ಚೆನ್ನಾಗಿ ಕಾಣೋದು ಅಂದ್ಬಿಟ್ಟು. ನನಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಥರದ್ದೆಲ್ಲ ನಾವೆಲ್ಲ ಇದು ಮಾಡ್ತಿದ್ವಿ, ನಾವು ಅಮ್ಮ ಕೊಡ್ಸೋರು ಹಾಕೊಳ್ಳೋವು, ಹಂಗೆ ಮಾಡೋವು. ಇವಾಗ ನಮ್ಗಿಷ್ಟ ಬಂದಿದ್ದು ತಗೊಳ್ಳೋದು, ನಮ್ಗಿಷ್ಟ ಗೈಸ್. ಸೂಪರ್ ಅಂದರೆ ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಇದು ಏನಂತ ಅಂದರೆ ಹಿಂಗೆ ಕಟ್ಟೋದು ಗೈಸ್, ಇದು ನೆಕ್ ಕಟ್ಟೋದು, ಹಿಂಗೆ ಕಟ್ಟೋದು. ಮತ್ತು ತುಂಬ ಸಕ್ಕತ್ತಾಗಿದೆ ಗೈಸ್. ಇದು ಇನ್ಸ್ಟಾದಲ್ಲಿ ತುಂಬ ವೈರಲ್ ಆಗ್ಬೇಕಾದ್ರೆ ನಂಗೆ ಎಲ್ಲಿ ಸಿಗಲ್ಲ ಅಂತ ಅನ್ಕೋತಿದ್ದೆ. ಹುಡುಕಿ ಸಿಕ್ಕಂಗಾಯಿತು. ಆಮೇಲೆ ಸ್ಟಾಕು ಇದೆ, ತುಂಬಾ ತಗೋಬೋದು ಗೈಸ್ ನೀವು. ಸಕ್ಕತ್ತಾಗಿ ಕಾಣುತ್ತೆ ಇದೊಂದು. ಫಂಕ್ಷನ್ಗೆ ಸಿಂಪಲ್ಲಾಗಿ ಹಾಕೊಂಡು ಹೋಗೋರು ಇರ್ತಾರೆ, ತುಂಬ ಗ್ರ್ಯಾಂಡಾಗಿ ಇಷ್ಟಪಡಲ್ಲ ಒಬ್ರೊಬ್ರು, ಸಿಂಪಲ್ ಆಗಿರೋದು ಇಷ್ಟಪಡ್ತಾರೆ, ನನಗೂ ಇರ್ತಾರೆ. ಅದರಿಂದ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಡಿಸೈನ್ ನೋಡಿ ಗೈಸ್, ಡಿಸೈನು ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟು ತೊಗೊಂಡಿರೋ ಬಟ್ಟೆಗಿಂತ ಇದು ತುಂಬಾ ಜಾಸ್ತಿ ಇಷ್ಟ ಆಯಿತು ಗೈಸ್ ನನಗೆ. ಫುಲ್ಲು ಲಾಂಗ್ ಆಗಿದೆ, ಫ್ರಾಕ್ ಥರನೂ ಇದೆ. ನಿಮಗೂ ಇಷ್ಟ ಆದರೆ ಬೇಗ ಹೋಗಿ ತೊಗೊಳ್ಳಿ ಗೈಸ್, ಸ್ಟಾಕ್ ಖಾಲಿ ಆಗೋಕ್ಕಿಂತ ಮೊದಲೇ. ಇಷ್ಟೂ ಇಷ್ಟ ಆಯಿತು. ಮತ್ತು ಇದು ನನ್ನ ಮಗನಿಗೆ, ಚಿಕ್ಕವನಿಗೆ ಅಂತ ತರಿಸಿದ್ದು ಟಾಯ್ಸು. ಎಲ್ಲದನ್ನು ಒಂದೇ ಹುಡ್ಕೆ ತರಿಸಿದ್ದು ಗೈಸ್. ನಾವು ಇಲ್ಲೇನೆ ಹೊರ್ಗಡೆ ತಗೋತೀವಿ ಅಂಗಡಿಲೇ ಅಂದರೆ ಒಂದೊಂದಕ್ಕೇ 150, 200 ಆ ರೀತಿ ಹೇಳ್ತಾರೆ. ಈ ಥರ ಗೊಂಬೆ ತೊಗೊಳಕ್ಕೆ ಕಾಸ್ಟ್ಲಿ ಇಲ್ಲಿ ಹೊರ್ಗಡೆ. ಇವಿಷ್ಟಕ್ಕೂ ಕಡಿಮೆ ರೇಟ್ ಗೈಸ್. ಇದ್ರದ್ದು ಪ್ರೈಸನ್ನು ಸೈಡಲ್ಲಿ ಹಾಕಿರ್ತೀನಿ, ನಾನು ಮರ್ತ್ಕೊಬಿಟ್ಟಿದ್ದೀನಿ, ಸೈಡಲ್ಲಿ ಹಾಕಿರ್ತೀನಿ ಗೈಸ್. ತುಂಬ ಕಡಿಮೆ ಬೆಲೆ ಅನಿಸ್ತು ನನಗೆ, ಯಾಕಂದರೆ ಹೊರ್ಗಡೆ ತಗೊಳ್ಳೋದ್ಕಿಂತ ಇಲ್ಲಿ ಒಡ್ಕೆ ತೊಗೊಂಡಿರೋದು ಇಷ್ಟು ಗೊಂಬೆದು ಪ್ರೈಸ್ ಕಡಿಮೆ ಅನಿಸ್ತು ನನಗೆ. ತುಂಬ ಚೆನ್ನಾಗಿದ್ದಾವೆ ಇಷ್ಟೂ. ಬನಾನಾ ಬಾಲು ಮತ್ತು ಹಾರ್ಸು, ಪೆಂಗ್ವಿನ್ನು ಮತ್ತು ಎಲಿಫೆಂಟು, ಡಾಗು ಬಂದಿದೆ. ನನ್ನ ಮಗನಿಗೆ ಬರ್ಡೇ ಮಾರ್ಚ್ 11 ಬರ್ಡೇ ಇದೆ ಗೈಸ್, ಅದಕ್ಕೋಸ್ಕರ ಫಸ್ಟೇ ಕೊಡ್ಸೋಣ ಅಂತ ಕೊಡಿಸಿದ್ದು. ಅವ್ನಿಗೆ ಎಲಿಫೆಂಟ್ ಇಷ್ಟ, ನನ್ನ ದೊಡ್ಡ ಮಗಂಗೆ ಇಷ್ಟ, ಚಿಕ್ಕ ಮಗಂಗೆ ಇಷ್ಟ. ಒಂದಕ್ಕೇ ಕಿತ್ತಾಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಇಬ್ಬರು ಗಂಡು ಮಕ್ಳು ಇದ್ದರೆ 2 ತರಿಸ್ಕೊಳ್ಳಿ ಗೈಸ್, ತುಂಬ ಚೆನ್ನಾಗಿದೆ. ಎಲಿಫೆಂಟ್ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಮಕ್ಳಿಗೆ, ನಮ್ಮ ಮಕ್ಳಿಗೆ ಇಬ್ರಿಗೂ ಇಷ್ಟ ಎಲಿಫೆಂಟ್. ತುಂಬ ಚೆನ್ನಾಗಿದೆ. ನಾನು ಒಂದನ್ನೇ ದೊಡ್ಡದು ಕೊಡ್ಸೋಣ ಅಂದ್ಕೊಂಡಿದ್ದೆ, ಇದು ತುಂಬ ಬರುತ್ತೆ ಗೊಂಬೆಗಳು ಅಂದ್ಬಿಟ್ಟು ಇದನ್ನು ಕೊಡಿಸ್ದೆ ಗೈಸ್. ಎಲಿಫೆಂಟ್ ಬರುತ್ತೆ, ಒಂದು ಎಲಿಫೆಂಟ್ನ ದೊಡ್ಡದು ಇದೆ, ಅದು ಬೇಡ ಅಂದ್ಬಿಟ್ಟು ನಾನು ಇಷ್ಟೊಂದು ಬರುತ್ತಲ್ಲ ಆಟಾಡೋಕ್ಕೆ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಡಿಸಿದ್ದು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಡಾಗ್. ಆಮೇಲೆ ಈ ಟಾಪು ನಾನು ತೊಗೊಂಡಿರೋದು ಮೀಶೋದಲ್ಲೇ, ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ ತೊಗೊಂಡಿದ್ದು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀರಿಗೆ ಅಂದರೆ ಒಗೆಗೆ ಹಾಕಿದ್ದೀನಿ 2 ಸಲ, ಏನು ಒಂದು ಚೂರೂ ಕೂಡ
ಏನೇನೋ ಹಾಳಾಗಿಲ್ಲ ಗೈಸ್. ಇದು ಒಂಥರ ಕಲರ್ ಹೋಗೋದು ಆ ಥರ ಎಲ್ಲ ಇರುತ್ತೆ, ಆದರೆ ಏನೂ ಆಗಿಲ್ಲ. 2-3 ಸಲ ಹಾಕಿದ್ದೀನಿ. ಅಂದರೆ ಜಾಸ್ತಿ ಹಾಕೊಳ್ಳಲ್ಲ, ವೈಟ್ ಅಲ್ವಾ, ಮಕ್ಳಿರೋ ಮನೇಲಿ ಹಾಕೊಳಕ್ಕೆ ಹೋಗಲ್ಲ ಜಾಸ್ತಿ, ಅದರಿಂದ ಇರ್ಬೋದು. ಅಂದರೆ ಒಂದ್ಸಲ ನೀರು ಹಾಕಿದ್ರೆ ಒಬ್ರೊಬ್ರದ್ದು ಒಂಥರ ಟೈಟ್ ಆಗೋದು, ಒಂಥರ ಕಲರ್ ಹೋಗೋದು ಆ ಥರ ಆಗುತ್ತೆ. ನಂದು ಒಂದು 2-3 ಸಲ ಹಾಕಿದ್ದೀನಿ, ಆದ್ರೂ ಏನೂ ಆಗಿಲ್ಲ ಗೈಸ್. ಅಷ್ಟು ಚೆನ್ನಾಗಿದೆ. ನನಗಂತೂ ಇಷ್ಟು ಐಟಮ್ಸ್ ತರಿಸಿದೆ ಗೈಸ್. ನಮ್ಮ ಮಕ್ಳಿಗಂತೂ ಫುಲ್ಲು ಖುಷಿ. ಈ ಗೊಂಬೆ ಬರ್ಡೇಗೆ ಬಟ್ಟೆ ಎಲ್ಲ ಕೊಡಿಸಿದ್ರೆ ತುಂಬ ಖುಷಿ. ಅದರಿಂದ ನಮ್ಮ ಮಕ್ಳಿಗೋಸ್ಕರ ತರಿಸಿದೆ. ನನಗೆ ಈ ಬಟ್ಟೆ ಅಂತೂ ಇನ್ನೂ ಇದ್ರ ಮೇಲೆ ಕಣ್ಣಿದೆ ಗೈಸ್. ಯಾವಾಗ ಹಾಕೊಂಡು ನೋಡೋಣ ಅಂತ ಅನಿಸ್ತಿದೆ. ಫಸ್ಟ್ ಇದು ಹಾಕೊಂಡು ಒಂದ್ಸಲಿ ನೋಡಬೇಕು ಗೈಸ್. ನಾನು ಫುಲ್ಲು ಸ್ಲೀವ್ ಇದೆ ಗೈಸ್. ಈ ಥರ ನನಗೆ ತುಂಬ ಇಷ್ಟ. ನನಗೆ ಈ ಥರ ಫುಲ್ಲು ಸ್ಲೀವ್ ಇರೋದು ಇಲ್ಲಿವರೆಗೆ. ನಮ್ಮ ಅಮ್ಮನ ಸ್ಯಾರಿಲಿ ಹೊಲ್ಸ್ಕೊಳ್ವೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಇವಾಗ ಈ ರೀತಿ ಸಿಕ್ಕಿದೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಗೈಸ್. ಅದು ಈ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ, ಪ್ರತಿಯೊಬ್ರಿಗೂ ಚೆನ್ನಾಗಿ ಕಾಣುತ್ತೆ. ಓಕೆ ಗೈಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟು ಶೇರು ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಂಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಲೇಬೇಡಿ. ಎಲ್ಲ ಕಡಿಮೆ ಲೈಕ್ ಮಾಡ್ತೀರ, ಆಮೇಲೆ ಸಬ್ಸ್ಕ್ರೈಬ್ ಆಗಿಬಿಡಿ ಗೈಸ್. 1000 ಕಂಪ್ಲೀಟ್ ಆಗಿಬಿಡ್ಲಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ವೀಡಿಯೋನ ಸ್ಕಿಪ್ ಮಾಡಲಿ ನೋಡಿರೋರಿಗೆ ಥ್ಯಾಂಕ್ಸ್. ಆಮೇಲೆ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.